ಇದ್ದರೆ ಅದಾಗುತ್ತೆ. ಹಾಗಾಗಿ ಅಪ್ಪು ಇನ್ನೊಂದು ಜನ್ಮ ಅಂತ ಇದ್ದಾಗ ಹುಟ್ಟು ಬರಲಿ, ಎಲ್ಲರ ಜೊತೆ ಬೆರೀಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾವು ಈ ಬೆಟ್ಟದ ಹೂವು ಅಂತ ಬಂತು ಸಿನಿಮಾ, ಅದರಲ್ಲಿ ಭಾಳ ಚಿಕ್ಕವನು 2 ನಕ್ಷತ್ರ ಆಗಿರ್ಬೋದು. ಆಮೇಲೆ ಚಲಿಸುವ ಮೋಡಗಳು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನಾವು ಭಕ್ತ ಪ್ರಹ್ಲಾದದಲ್ಲಿ ಹಾವು ಹಾಕ್ಕೊಂಡ್ರೆ, ನಾನು ಹಾಕ್ಕೊಂಡ್ರೆ ಆಮೇಲೆ ಅವನ ಪಾತ್ರ ಮಾಡೋದು. ಅದು ಎಲ್ಲರಿಗೂ ಬರಲ್ಲ, ಅದು ಕೆಲವ್ರಿಗೆ ಮಾತ್ರ. ನಿಜಕ್ಕೂ ನನಗೆ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಸ್ಕಾರ ಅಂತ. ಅವ್ರ ಬಾಲ್ಯದ ಎಲ್ಲ ಸಿನಿಮಾಗಳಿಗೂ ನೀವೇ ಆಟ ಮಾಡಿದಾಗ ಆಟಿಕೆಗಳನ್ನು ಕೊಟ್ಟು ಸಮಾಧಾನ ಮಾಡ್ತಾ ಇದ್ರಿ ಅಂತ ಹೇಳ್ಕೊಂಡು. ಹೌದು ಹೌದು ಹೌದು. ಭಕ್ತ ಪ್ರಹ್ಲಾದ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳಿಗೆ ಅವರು ನಿಮ್ಮ ಮಾತು ಕೇಳ್ತಿದ್ರಂತೆ ಅವಾಗ. ಆಗ ಅಪ್ಪು ಚಿಕ್ಕದು ನನ್ನ ಮಾತೇ ಕೇಳ್ತಾ ಇದ್ದೀನಿ. ನನ್ನ ಮಾತನ್ನ ಅಷ್ಟು ಚೆನ್ನಾಗಿ ಕೇಳೋನು. ಹಾಗಾಗಿ ನಾನು ಅವನಿಗೇನು ಆಟ ಸಾಮಾನು ಬೇಕು ಅದನ್ನು ತಂದುಕೊಡ್ತಿದ್ನಲ್ಲ, ಅದನ್ನು ನೋಡಿಕೊಂಡು ಆ ಆಟ ಸಾಮಾನು ಅಲ್ಲಿಟ್ಟಿದ್ರೆ ಆ ಕಡೆನೇ ನಿಗಾ ಇರೋದು ಅವನಿಗೆ. ಮಾಡ್ತೀವಿ ಆ ಕಡೆನೇ ನಿಗಾ ಇರೋದು. ಹಾಗಾಗಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ ಜೈ.